2022ರಿಂದ ಮನು ಹಾಗೂ ಈ ಯುವತಿಯ ಮಧ್ಯೆ ಪ್ರೀತಿ ಆಗಿತ್ತು, ಮದುವೆ ಆಗೋದಾಗಿ ನಂಬಿಸಿ ಅತ್ಯಾಚಾರವನ್ನ ಎಸಗಿದ್ದ ಅನ್ನುವಂಥ ಮಾತು ಕೇಳಿ ಬರ್ತಾ ಇದೆ. ಈಗಾಗಲೇ ನಟ ಮನುಗೆ ಮದುವೆ ಆಗಿದೆ. ಆತನಿಗೆ ಅತ್ಯಾಚಾರದ ಬಳಿಕ ಆತ ಮನೆಯಲ್ಲೇ ಯುವತಿಗೆ ತಾಳಿಯನ್ನ ಕಟ್ಟಿದಂತೆ. ಬೇರೆ ಮಹಿಳೆಯರ ಜೊತೆಗೂ ಕೂಡ ಅಕ್ರಮ ಸಂಬಂಧ ಇದೆ ಅನ್ನುವಂಥ ಆರೋಪಗಳು ಕೇಳಿ ಬರ್ತಾ ಇದೆ. ಅನೈತಿಕ ಸಂಬಂಧವನ್ನ ಪ್ರಶ್ನಿಸಿರೋದಕ್ಕೆ ಬ್ರೇಕಪ್ ಮಾಡಿದ್ದ ಅನ್ನುವಂಥ ಆರೋಪವನ್ನ ಯುವತಿ ಮಾಡ್ತಾ ಇರೋದು. ರಿಯಾಲಿಟಿ ಶೋ ವೇಳೆ ಅತ್ಯಾಚಾರ ಆರೋಪ ಕೇಳಿ ಬಂದಿದೆ. ಮನು ವಿರುದ್ಧ ದೈಹಿಕ ಕಿರುಕುಳ ಹಾಗೂ ಕೊಲೆಗೆ ಸಂಬಂಧಪಟ್ಟಂತಹ ದೂರನ್ನು ಕೂಡ ಕೊಡಲಾಗಿದೆ. ಎಫ್ಐಆರ್ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಕಿರುತೆರೆ ನಟ, ರಿಯಾಲಿಟಿ ಶೋ ವಿನ್ನರ್ ನಟ ಒಬ್ಬ ಈಗಾಗಲೇ ಮದುವೆ ಆಗ್ತೀನಿ ಅಂತ ಹೇಳಿ ನಂಬಿಸಿ ಮೋಸ ಮಾಡಿರುವಂತಹ ಘಟನೆ ನಡೆದಿದೆ. ನಮ್ಮ ಜೊತೆಗೆ ಆ ಮಹಿಳೆ ಕೂಡ ನಮ್ಮ ಜೊತೆಗಿದ್ದಾರೆ. ಅವರು ಕೂಡ ನಟಿನೇ. ಅವ್ರನ್ನ ಮಾತಾಡಿಸ್ತೀನಿ. ಮೇಡಮ್, ಏನಾಯಿತು, ಏನು ಇನ್ಸಿಡೆಂಟ್ ಆಯಿತು ಅಂತ? ಮೇಡಮ್, ಆ್ಯಕ್ಚುಲಿ ಆ ಮಡೆನೂರು ಮನು ಅಂತ ಏನಿದ್ದಾನೆ ಅವನು ಮತ್ತು ನಾನು ಒಂದೇ ರಿಯಾಲಿಟಿ ಶೋನಲ್ಲಿ ಒಟ್ಟಿಗೆ ನಾವು ಕೆಲಸ ಮಾಡಿದ್ದೀವಿ, ಪರ್ಫಾರ್ಮ್ ಮಾಡಿದ್ದೀವಿ. ಹಲವಾರು ಕಾರ್ಯಕ್ರಮಗಳಲ್ಲಿ ನಾವು ಒಟ್ಟಿಗೆ ಹೋಗಿ ಪರ್ಫಾರ್ಮ್ ಮಾಡ್ಕೊಂಡು ಬರ್ತಾಯಿದ್ವಿ. ಸೊ ಕಳೆದ 7 ವರ್ಷಗಳಿಂದ ನಾವಿಬ್ಬರು ತುಂಬ ಕ್ಲೋಸ್ ಫ್ರೆಂಡ್ಸ್. ಎಷ್ಟು ಬೆಸ್ಟ್ ಫ್ರೆಂಡ್ ಅಂದರೆ ಕಣ್ಣು ಮುಚ್ಕೊಂಡು ನಾನು ಅವನ್ನ ನಂಬ್ತಾ ಇದ್ದೆ. ಎಷ್ಟು ರಾತ್ರಿಗಳಲ್ಲೆಲ್ಲ ಒಟ್ಟೊಟ್ಟಿಗೆ ಓಡಾಡಿದ್ದೀವಿ ಮತ್ತು ಯಾವುದೇ ಕಾರ್ಯಕ್ರಮ ಇರಲಿ ಜೊತೆಲೇ ಹೋಗಿ ಬರ್ತಾಯಿದ್ವಿ. ಈ ಥರ ಒಂದು ನಂಬಿಕೆ, ಅವನಂದರೆ ಒಂದು ನಂಬಿಕೆಗೆ ಒಂದು ಹೆಸರು, ಆ ಥರದಲ್ಲಿ ನನ್ನ ಇಮ್ಯಾಜಿನೇಷನ್ ಇದ್ದಿದ್ದು. ಬಟ್ ಆ ಫ್ರೆಂಡ್ಶಿಪ್ಪು ಅವ್ನಿಗೆ ಯಾವಾಗ ಅವ್ನ ಮೈಂಡಲ್ಲಿ ಯಾವ ಥರ ತಿರ್ಕೊಂತು ಅಂತ ನನಗೆ ಗೊತ್ತಿಲ್ಲ. ನಮ್ಮ ಅಮ್ಮ ಅಪ್ಪ ಇಲ್ಲ, ಫಸ್ಟ್ ಆಫ್ ಆಲು. ನನಗೆ ಬ್ಯಾಕ್ಗ್ರೌಂಡ್ ಅಂತ ಯಾರೆಲ್ಲ ಇರೋದು ಒಬ್ಬಳೆ. ಸೊ ಆ ಒಂದು ಅದನ್ನು ಅವ್ನು ಅರ್ಥ ಮಾಡಿಕೊಂಡು ಅವನ ತಲೆಯಲ್ಲಿ ಇವ್ಳಿಗೆ ಹೆಂಗೆ ಬೇಕಾದ್ರೂ ಚೀಟ್ ಮಾಡ್ಬೋದು ಅನ್ನೋ ಮೈಂಡ್ ಇಟ್ಕೊಂಡು, ಯಾರು ಹೇಳೋರು ಕೇಳೋರು ಇಲ್ಲ ಅಲ್ವಾ. ಸೊ ಆ ಒಂದು ಇಂಟೆನ್ಷನ್ನ ಇಟ್ಕೊಂಡು ನವಂಬರ್ 29ನೇ ತಾರೀಕು 2022ನೇ ಇಸ್ವಿನಲ್ಲಿ ನಾನು ಮತ್ತು ಅವನು ಶಿಕಾರಿಪುರ ಒಂದು ಕಾರ್ಯಕ್ರಮ, ಮಡೆನೂರು ಮನು ವಿನ್ನರ್ ಆಗಿದ್ದು ಸೀಸನ್ 2. ಹಾಂ. ಸೊ ಆ ಒಂದು ಶಿಕಾರಿಪುರ ಕಾರ್ಯಕ್ರಮ ಅವನೇ ಒಪ್ಕೊಂಡಿರೋದ್ರಾಗಿರೋದ್ರಿಂದ ಸೊ ಲೇಡಿ ನಾನು ಒಬ್ಬಳೇ ಇದ್ದೆ. ಸೊ ಲೋಕಲ್ ಸಿಂಗರ್ ಹಾಕಿದ್ದೆ, ಹಂಗಾಗಿ ಅವರು ಹಂಗೆ ಬಂದು ಹಾಗೆ ಹೋದರು. ನಾನು ಒಬ್ಬಳೇ ಇದ್ದೆ. ಆ್ಯಂಡ್ ಬೇರೆ ಕಲಾವಿದರೆಲ್ಲ ಬೇರೆ ಬೇರೆ ರೂಮ್ಸಲ್ಲಿದ್ದರು. ಸೊ ಅವನು ಎಲ್ಲ ಶೋ ಮುಗಿದ ಮೇಲೆ ಸಂಭಾವನೆ, ಅವತ್ತು ಏನು ಕಾರ್ಯಕ್ರಮದ ಸಂಭಾವನೆ ಇದೆ ಅದನ್ನು ಕೊಡಲಿಕ್ಕೆ ಅಂತ ಅಂದ್ಬಿಟ್ಟು ಆಬ್ವಿಯಸ್ಲಿ ರೂಮಿಗೆ ಬಂದು ಆಮೇಲೆ ಎಷ್ಟು ಬೇಡ್ಕೊಂಡ್ರು ಅವನು ನನ್ನ ಮೇಲೆ ಅಟೆಂಪ್ಟ್ ರೇಪ್ ಮಾಡ್ದ. ಸೊ ರೇಪ್ ಮಾಡಿ ಆಮೇಲೆ ನನಗೆ ಹೆಂಗಂತ ಅಂದರೆ ಅದನ್ನು ಎಷ್ಟು ಅಪೋಸ್ ಮಾಡಿದ್ರು ಅವ್ನು ನನ್ನ ಮಾತನ್ನು ಕೇಳಲೇ ಇಲ್ಲ. ಬಟ್ ಅವನ ಕೈಯಿಂದ ನಾನು ಬಿಡಿಸ್ಕೊಳ್ಳೋಕ್ಕೂ ಆಗಲಿಲ್ಲ. ಅದೆಲ್ಲ ಆದಮೇಲೆ ನನಗೆ ಏನು ಮಾಡಬೇಕನ್ನೋದು ಗೊತ್ತಾಗ್ತಿಲ್ಲ. ಯಾಕೆಂದರೆ ಈಸ್ ಮೈ ಬೆಸ್ಟ್ ಫ್ರೆಂಡ್. ಇದು ನಾನು ಕಂಪ್ಲೇಂಟ್ ಕೊಡಬೇಕಾ ಅಥವಾ ಫ್ರೆಂಡ್ಸ್ಗಳಿಗೆ ಹೇಳಬೇಕಾ ಅಥವಾ ಬೇರೆ ಯಾರಿಗಾದ್ರೂ ದೊಡ್ಡವ್ರಿಗೆ ಹೇಳಬೇಕಾ, ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಫುಲ್ ಕನ್ಫ್ಯೂಷನು. ಏನು ಮಾಡಲಿ ನಾನು? ಈಗ ಸ್ವಲ್ಪ ಜನಗಳಿಗೆ ನಾವು ಗೊತ್ತು ಯಾರು ಅಂತ ಅಂದ್ಬಿಟ್ಟು. ಸೊ ಈ ಒಂದು ಸಿಚುವೇಷನಲ್ಲಿ ಅವ್ನು ಯಾರೋ ಬೇರೆಯವನಾಗಿದೆ ಅಲ್ಲೇ ಚಪ್ಪಲಿ ಹೊಡೆದು ಅಲ್ಲೇ ಶರ್ಟ್ ಇಟ್ಕೊಂಡು ತೊಗೊಂಡೋಗಿ ಜೈಲಿಗೆ ಹಾಕಿಸ್ಬಿಡ್ಬೋದಾಗಿತ್ತು. ಬಟ್ ಹಾಗಲ್ಲ. ಅವನಂದರೆ ಫಸ್ಟು ನನಗೆ ಎಷ್ಟು ಮಟ್ಟಕ್ಕೆ ಶಾಕ್ ಆಗಿದೆ ಅಂದರೆ ದಿಕ್ಕೇ ತೋಚ್ದಂಗೆ ಆಗ್ಬಿಟ್ಟಿತ್ತು. ಏನು ಮಾಡಬೇಕು? ಹೋಗಲಿ, ನನಗೆ ಪೇರೆಂಟ್ಸ್ ಇದ್ದಾರಾ? ಅವ್ರ ಪೇರೆಂಟ್ಸು ಇಲ್ಲ ಹೇಳ್ಕೊಳೋಕ್ಕೆ. ಆ ಥರ ಒಂದು ಪರಿಸ್ಥಿತಿ. ನಾನು ಏನು ಮಾಡಬೇಕು ಅಂತ ಗೊತ್ತಾಗದೆ ಆಮೇಲೆ ಸ್ವಲ್ಪ ದಿನ 1-2-3 ದಿನ ಬಿಟ್ಟು ಬಂದು ಇದೆಲ್ಲ ಆಗಲ್ಲ, ನನಗೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂತ ಅನ್ನೋ ಒಂದು ಕನ್ಫ್ಯೂಷನಲ್ಲಿದ್ದಾಗ ಬಂದು ಬಲವಂತವಾಗಿ ನನಗೆ ತಾಳಿ ಕಟ್ಬಿಡ್ತಾನೆ. ಇವಳು ಬಿಟ್ಟರೆ ಕಂಪ್ಲೇಂಟ್ ಕೊಟ್ಬಿಡ್ತಾರೆ. ಯಾಕೆಂದರೆ ನನ್ನ ಡಿಸೈಡ್ ಸ್ವಲ್ಪ ಅದೇ ಇತ್ತು. ಕಂಪ್ಲೇಂಟ್ ಕೊಟ್ಬಿಡ್ಬೇಕು ಹಾಗೆ ಹಿಂಗೆ ಅನ್ನೋದು ನಾನು ಡಿಸಿಷನ್ ಮಾಡ್ಕೊಂಬಿಟ್ಟಿದ್ದೆ. ಇದು ದೊಡ್ಡದಾಗಿ ಮಾಡಿಬಿಡ್ತಾಳೆ ಇವಳು, ಆ ಥರದ ಭಯಕ್ಕೆ ಎದುರುಬಿಟ್ಟು ಏನು ಮಾಡ್ದೆ, ತಾಳಿ ಕಟ್ಬಿಟ್ಟ. ನಾನು ಹೇಳಿದೆ, ಈ ಥರ ಅತ್ಯಾಚಾರ ಮಾಡಿ ತಾಳಿ ಕಟ್ತೀಯಲ್ಲ, ಇದಕ್ಕೇನು ಬೆಲೆ ಇದೆ? ಆಲ್ರೆಡಿ ನಿನಗೆ ಮಗಳಿದ್ದಾಳೆ, 4 ವರ್ಷದ ಮಗಳಿದ್ದಾಳೆ. ಆಗಿನ್ನ 2.5 ವರ್ಷನೇ ಏನೋ ಆಗಿತ್ತಷ್ಟೇ. ನೀವು ಇಬ್ಬರು ಎಷ್ಟು ವರ್ಷದಿಂದ ಫ್ರೆಂಡ್ಸ್ ಆಗಿದ್ರಿ? ಮತ್ತು ಮೊದಲು ನೀವು ಭೇಟಿ ಆಗಿದ್ದು ಎಲ್ಲಿ ಅಂತ? ಅದೇ ವೇದಿಕೆಯಲ್ಲಿ ಫಸ್ಟು ಭೇಟಿ ಆಗಿದ್ದು. ಬಟ್ ಫಸ್ಟು ನಾವಿಬ್ಬರು ಒಂದು ಸ್ವಲ್ಪ ಅಷ್ಟರಲ್ಲೇ ಇದ್ವಿ. ಅದಾದಮೇಲೆ ನಮ್ಮೂರ ಕಡೆಯವನೇ ಆಗಿರೋದ್ರಿಂದ ಒಂದು ಹಾಸನ ಆಗಿರ್ಬೋದು, ನಂದು ಅಲ್ಲೇ ಅದ್ರ ಪಕ್ಕ ಚನ್ನರಾಯಪಟ್ಟಣದ ಹತ್ರ ಒಂದು ಕಿಕ್ಕೇರಿ ಅಂತ ಬರುತ್ತೆ, ಅಲ್ಲಿ ನಮ್ಮೂರಾಗಿರೋದು. ಸ್ವಲ್ಪ ನಿಯರ್ ಬೈ ಇತ್ತು. ಸ್ಲ್ಯಾಂಗ್ ಆಗಿರ್ಬೋದು, ಒಂದು ಹಳ್ಳಿಯಿಂದ ಬಂದಿರ್ಬೋದು. ಆ ಒಂದು ನಿಯರ್ ಬೈ ಆಗಿರೋದ್ರಿಂದ ಫ್ರೆಂಡ್ಸ್ ಆಗ್ತಾ ಹೋದ್ವಿ. ಸೊ ಆ ಫ್ರೆಂಡ್ಶಿಪ್ನ ಅವನು ದುರುಪಯೋಗ ಪಡಿಸ್ಕೊಂಡ. ಇದು ರಿಯಾಲಿಟಿ ಶೋ ನಟ ಮತ್ತು ನಟಿಯರ ಒಂದು ಏನು
ಇನ್ಸಿಡೆಂಟ್ ಆಗಿರುವಂಥದ್ದು. ಸದ್ಯಕ್ಕೆ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಯಲ್ಲಿ ಈ ಒಂದು ದೂರು ಕೂಡ ದಾಖಲಾಗಿದ್ದು, ಸದ್ಯಕ್ಕೆ ಪೊಲೀಸ್ನವರು ಇದ್ರ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಶಿವಕುಮಾರ್ ಜೊತೆಗೆ ಮಮತಾ ಮರದಾಳ, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.